ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತದ ಏರ್ ಸ್ಟ್ರೈಕ್ ಹಿನ್ನೆಲೆ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲೂ ಪೂಜೆ ಪುನಸ್ಕಾರ ನಡೆಯುತ್ತಿದೆ. ಭಾರತೀಯ ಸೈನಿಕರಿಗೆ ಶಕ್ತಿ ತುಂಬಲು ವಿಶೇಷ ಪೂಜೆ ನಡೆದಿದ್ದು, ವಿಶೇಷ ಅಭಿಷೇಕವನ್ನು ಗೈದು ಶತ್ರು ಸಂಹಾರಕ್ಕಾಗಿ ಪ್ರಾರ್ಥನೆ ಸಲ್ಲಿಕೆ ಮಾಡಲಾಗಿದೆ. ಭಾರತೀಯ ಸೈನಿಕರ ಶ್ರೇಯಾಭಿವೃದ್ಧಿಗಾಗಿ ಶ್ರೀ ಮಹಾಗಣಪತಿ, ಶ್ರೀ ಕಾಲ ಭೈರವ, ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಆಪರೇಷನ್ ಸಿಂಧೂರ ಹಿನ್ನೆಲೆ ಮಹಿಳೆಯರ ಹಣೆಗೆ ಸಿಂಧೂರವಿಟ್ಟು ಸಂಭ್ರಮಾಚರಣೆ ಮಾಡಲಾಗಿದೆ. ಭಾರತೀಯ ಸೇನೆಗೆ ಸಂರಕ್ಷಣೆಗಾಗಿ ಭಗವಂತನಲ್ಲಿ ಭಕ್ತರು ಪ್ರಾರ್ಥಿಸಿದ್ದಾರೆ. ಪಾಕಿಸ್ತಾನದ ಒಂದು 7 ಭಯೋತ್ಪಾದಕರ ಅಡಗುತಾಣಗಳಿಗೆ ಏರ್ ಸ್ಟ್ರೈಕನ್ನು ಮಾಡಿ ಸುಮಾರು 60ಕ್ಕಂತೂ ಮಿಕ್ಕಿ ಈ ಉಗ್ರರನ್ನು, ಈ ವಿಶ್ವದ ಶಾಂತಿಗೆ ಎಲ್ಲಿ ಕೆಡುಕನ್ನು ಬಯಸ್ತಿದ್ದಾರೋ ಇವರನ್ನು ಕೊಲ್ಲುವಂಥ ಕೆಲಸ ಒಂದು ಆಯಿತು. ಖಂಡಿತವಾಗಲೂ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ, ಅತ್ಯಂತ ಸಂತೋಷದ ವಿಚಾರ. ಆ ಪ್ರಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ
ಪೂಜೆ ನಮ್ಮ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದರು. ನಾವು ಕೂಡ ಕ್ಷೇತ್ರ ಇವತ್ತು ಧಾರ್ಮಿಕ ದತ್ತಿಗೆ ಇಲಾಖೆಗೆ ಸೇರಿಲ್ಲವಾದರೂ ಕೂಡ ಈ ಒಂದು ನಮ್ಮ ದೇಶದ ನಮ್ಮ ನಾಗರಿಕರು ಎಲ್ಲರೂ ಕೂಡ ನಾವು ಒಟ್ಟಿಗೆ ಇರಬೇಕು. ಇಂಥ ಸಮಯದಲ್ಲಿ ಆ ಸೇನೆಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕಂದ್ರೆ ನಾವು ನಂಬಿದಂಥ ದೇವರುಗಳಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸುವಂಥದ್ದು. ಆ ಪ್ರಕಾರ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೇನೆಗೆ ಶಕ್ತಿ ತುಂಬಲಿಕ್ಕೆ ಇವತ್ತು ವಿಶೇಷ ಪ್ರಾರ್ಥನೆ ಹಾಗೂ ವಿಶೇಷ ಪೂಜನೆಯನ್ನು ಎಲ್ಲ ಭಕ್ತರು ಭಾರತೀಯರೊಂದಿಗೆ ಎಲ್ಲರೂ ಕೂಡ ನಾವು ಸೇರಿಕೊಂಡು ಇವತ್ತು ಇಲ್ಲಿ ವಿಶೇಷ ಪೂಜೆಯನ್ನು ಈಗಾಗಲೇ ಅಭಿಷೇಕ ಎಲ್ಲ ಆಯಿತು.